ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಸಮಸ್ಯೆಗೆ ನಿಮ್ಮನ್ನು ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಹೌದಲ್ವಾ ಸ್ನೇಹಿತರೆ? ಸೊ ಏನಂದರೆ, ಜೀವನದಲ್ಲಿ ಯಾರಿಗೆ ಬರಲ್ಲ ಹೇಳಿ ಸಮಸ್ಯೆ? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಆದರೆ ಹಾಗಂತ ಹೇಳಿ ನನ್ನ ಕೈಲಿ ಇದಾಗ್ತಾ ಇಲ್ಲ, ನಾನು ಸೋತಿದ್ದೀನಿ ಜೀವನದಲ್ಲಿ, ನನ್ನ ಮುಂದೆ ಹೋಗೋದಕ್ಕೇ ಆಗಲ್ಲ ಅಂತ ಹೇಳಿ ಕೂತ್ಬಿಟ್ರೆ ಜೀವನ ಹೇಗೆ ನಡೆಯುತ್ತೆ ಹೇಳಿ? ಯಾವತ್ತೂ ಕೂಡ ಅಷ್ಟೇ, ಜೀವನದಲ್ಲಿ ಸೋಲನ್ನು ಒಪ್ಕೋಬಾರ್ದು ನಾವು. ಅದ್ರ ಜೊತೆ ಗುದ್ದಾಡಬೇಕೇ ಹೊರತು ಖಂಡಿತ ನೀನೇ ಮೇಲ್ಗೈ ಸಾಧಿಸಿದೀಯಾ ಬಿಡು, ನಾನು ಸೋತಿದ್ದೀನಿ ಅಂತ ಹೇಳಿ ಯಾವತ್ತೂ ಕೂಡ ಅದಕ್ಕೆ ಒಪ್ಪಿಗೆನ ಕೊಡಲೇಬಾರ್ದು ಸ್ನೇಹಿತರೆ. ಸಮಸ್ಯೆಗಳು ಅನ್ನೋದಿಲ್ಲ ಅಂದರೆ ಅದು ಜೀವನನೇ ಅಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದು ಇಷ್ಟೇ. ಸೊ ಜೀವನದಲ್ಲಿ ಸಮಸ್ಯೆಗಳು ಎಷ್ಟಾದರೂ ಬರಲಿ, ಸೊ ಅದ್ರ ಬಗ್ಗೆ ನಾವು ಕೂಡ ಒದ್ದಾಡೋಣ. ಅಂದರೆ ಪರಿಸ್ಥಿತಿಯನ್ನು ಎದುರಿಸೋಣ ಧೈರ್ಯವಾಗಿ ನಿಂತ್ಕೊಂಡು. ಯಾಕಂದರೆ ಎಲ್ಲ ಪರಿಸ್ಥಿತಿಗಳು ಥರ ಒಂದೇ ರೀತಿ ನಿಮ್ಮ ಕಡೆಯಾಗಿ ಇರಬೇಕಂತ ಅಂದ್ಕೊಳ್ಳೋದು ಖಂಡಿತ ತಪ್ಪಾಗುತ್ತೆ ಅಲ್ವಾ? ಕೆಲವೊಮ್ಮೆ ಎಂಥ ಕೆಟ್ಟ ಪರಿಸ್ಥಿತಿಗಳು ಬರುತ್ತೆ ಅಂತ ಅಂದರೆ, ಜೀವನದಲ್ಲಿ ನಮ್ಮ ಜೊತೆ ಯಾರೂ ಇಲ್ವೇನೋ, ಅಥವಾ ನಮಗೆ ಈ ಜೀವನನೇ ಬೇಡ, ನಾನು ಯಾಕೆ ಬದುಕಿರಬೇಕು, ಈ ರೀತಿಯೆಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದೇ ಬರುತ್ತೆ. ಆದರೆ ಹಾಗಂತ ಹೇಳಿ ನಾವು ಹೆಚ್ಚು ಕಡಿಮೆ ಮಾಡಿಕೊಂಡಾಗ ನಮಗೆ ಅಲ್ವಾ ಲಾಸು, ಬೇರೆ ಯಾರಿಗೆ ಲಾಸ್ ಆಗುತ್ತೆ? ಹಾಗೆ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವರನ್ನು ನೀವು ನೆನ್ಪು ಮಾಡ್ಕೊಳ್ಳಿ. ಅಂಥ ಸಮಯದಲ್ಲಿ ನಾನು ಹೇಳೋದು ಇಷ್ಟೇ, ಶತ್ರುಗಳ ನೆನಪು ಮಾಡಿಕೊಂಡು ಕಷ್ಟಪಡೋದಕ್ಕಿಂತ, ಹಾಗೆ ಶತ್ರುಗಳ ನೆನಪಿನಲ್ಲೇ ಇರೋದಕ್ಕಿಂತ, ನಿಮ್ಮ ಸುತ್ತಮುತ್ತ ಜನಗಳು ಯಾರು ನಿಮ್ಮನ್ನು ಇಷ್ಟಪಡೋರು ಇದ್ದಾರೆ ನೋಡಿ, ಅವರಿಗೋಸ್ಕರ ನೀವು ಬದುಕಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಯಾರು ನಿಮ್ಮನ್ನು ಇಷ್ಟಪಡ್ತಾ ಇಲ್ವಾ, ಬೇಡ, ತಲೆ ಕೆಡಿಸ್ಕೋಬೇಡಿ, ನಿಮಗೋಸ್ಕರ ನೀವು ಬದುಕಿ ಸಾಕು. ನಿಮ್ಮ ಜೀವನ ಏನು, ನೀವು ಯಾಕೆ ಜೀವಿಸ್ತಾ ಇದ್ದೀರಾ, ಸೊ ನಿಮ್ಮ ಜೀವನದ ಗುರಿ ಏನು, ಅದನ್ನು ಮಾತ್ರ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಸೋತಿದ್ದೀರಾ ಅಂದಿದ ತಕ್ಷಣ ಯಾವತ್ತೂ ಕೂಡ ಮನುಷ್ಯ ಸಾಯೋದಿಲ್ಲ ಅಲ್ವಾ? ಸೋತಿದ ತಕ್ಷಣ ಸತ್ತ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು. ಒಂದು ಗಾದೆ ಮಾತು ಕೇಳಿಲ್ವಾ ನೀವು, ಸೋಲೆ ಗೆಲುವಿನ ಮೆಟ್ಟಿಲು ಅಂತ? ಗಾದೆ ಮಾತನ್ನು ಸುಮ್ಮನೆ ಮಾಡಿಲ್ಲ, ಖಂಡಿತವಾಗ್ಲೂ ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಬೇಕಾಗಿರುವಂತಹ ಮಾತುಗಳನ್ನೇ ಅವರು ಗಾದೆ ಮಾತನ್ನಾಗಿ ಮಾಡಿರೋದು. ನಾನು ಹೇಳೋದು ಇಷ್ಟೇ. ಸೊ ಸೋಲು ಅನ್ನೋದು ಎಲ್ರಿಗೂ ಬರುತ್ತೆ, ಗೆಲುವು ಕೂಡ ಎಲ್ರಿಗೂ ಬರುತ್ತೆ. ಇವತ್ತು ನೀವು ಸೋತಿದ್ದೀರಾ ಅಂದಮೇಲೆ ನಾಳೆ ಗೆದ್ದೇ ಗೆಲ್ತೀರಾ ಅಲ್ವಾ? ಸೊ ಆದರೆ ಆ ಒಂದು ಸೋಲನ್ನೇ ನೀವು ಯಾವಾಗಲೂ ಒಪ್ಕೊಂಡು, ಅಂದರೆ ನಾನು ಸೋತಿದ್ದೀನಿ, ಮತ್ತೆ ನನ್ನ ಕೈಲಿ ಆಗಲ್ಲ, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಆ ಸೋಲನ್ನು ಧೈರ್ಯವಾಗಿ ನಿಮ್ಮ ಮನಸ್ಸಲ್ಲಿ ನಾಟಿಸ್ಕೊಂಡ್ಬಿಟ್ಟಿರ್ತೀರ. ಅಂದರೆ ಅದು ನೀವು ಚೇಂಜೇ ಮಾಡ್ಕೊಳಕ್ಕಾಗಲ್ಲ, ಮತ್ತೆ ನಾನು ಗೆಲ್ಬೋದು ಅನ್ನೋ ಒಂದು ಹುಮ್ಮಸ್ಸೇ ಹೊರಟೋಗ್ಬಿಟ್ಟಿರುತ್ತೆ ನಿಮ್ಮಲ್ಲಿ, ಅಷ್ಟರ ಮಟ್ಟಿಗೆ ಅದನ್ನು ನಂಬಿರ್ತೀರ. ಆ ಒಂದು ಅತಿಯಾದ ನಂಬಿಕೆ ಬೇಡ ಅಂತ ಹೇಳ್ತೀನಿ ಸ್ನೇಹಿತರೆ, ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.